ಐಷಾರಾಮಿ ಜೀವನ, ಪಾರ್ಟಿಯಲ್ಲಿ ಮೋಜು ಮಸ್ತಿ, ಫಾರಿನ್ ಟೂರು, ಶೂಟಿಂಗು ಅಂತ ಇದ್ದಂಥ ದರ್ಶನ್ಗೆ ಈಗ ಜೈಲು ವಾಸ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಜೈಲು ಊಟಕ್ಕೆ ದೇಹ ಒಗ್ಗಿಕೊಳ್ಳದೆ ಪರದಾಡ್ತಾ ಇದ್ದಾರೆ. ಅದು ಯಾವ ಪರಿ ಅಂತಂದ್ರೆ ಮನೆಯೂಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಮನೆ ಊಟ, ಹಾಸಿಗೆ ಮತ್ತು ಪುಸ್ತಕಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿ ಇನ್ನೂ ತಿಂಗಳು ಕೂಡ ಕಳೆದಿಲ್ಲ. ಅದಾಗ್ಲೇ ಐಷಾರಾಮಿ ಜೀವನ ಗುಂಡು ತುಂಡಿಗೆ ಒಗ್ಗಿಕೊಂಡಿದ್ದ ದೇಹ ಜೈಲೂಟಕ್ಕೆ ಒಗ್ಗಿಕೊಳ್ತಾನೇ ಇಲ್ಲ. ಮೆತ್ತನೆಯ ಬೆಡ್ನಲ್ಲಿ ಹಾಯಾಗಿ ಮಲಗ್ತಾ ಇದ್ದ ದಾಸ ಈಗ ಜೈಲಲ್ಲಿ ಸಾಮಾನ್ಯ ಕೈದಿಯಂತೆ ಮಲಗೋಕೆ ಆಗ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ದರ್ಶನ್ ಕಟ್ಟುಮಸ್ತಾದ ದೇಹ ಸೊರಗ್ತಾ ಇದೆಯಂತೆ. 15 ದಿನದಲ್ಲಿ 10 ಕೆಜಿ ತೂಕ ಇಳಿದಿದ್ದಾರಂತೆ. ಹೀಗಾಗಿ ದರ್ಶನ್ ಕೋರ್ಟ್ಗೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮನೆಯಿಂದ ಊಟ, ಹಾಸಿಗೆ, ಪುಸ್ತಕ ಕೊಡಿಸಿ ಸ್ವಾಮಿ. ಜೈಲು ಊಟ ರುಚಿಸಲಾರದೆ ಹೈಕೋರ್ಟ್ ಮೆಟ್ಟಿಲೇರಿದ ದರ್ಶನ್. ನಟ ದರ್ಶನ್ಗೆ ಪರಪ್ಪನ ಮಡಿಲಿನ ಜೀವನ ಸಾಕಾಗಿದ್ದು ಹೈರಾಣಾಗಿದ್ದಾರೆ. ಒಂದ್ ಕಡೆ ಜೈಲು ಊಟ ರುಚಿಸ್ತಾ ಇಲ್ಲ, ಮನೆ ಊಟಕ್ಕಾಗಿ ಪರಿತಪಿಸ್ತಿದ್ದಾರೆ. ಮತ್ತೊಂದ್ ಕಡೆ ಐಷಾರಾಮಿ ಕಾರು, ಪಾರ್ಟಿ, ಫಾರಿನ್ ಟೂರು, ಶೂಟಿಂಗು ಅಂತ ಹೋಗದೆ ಕಂಗಾಲಾಗಿದ್ದಾರೆ. ಹೀಗಾಗಿ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಜೈಲಧಿಕಾರಿಗಳಿಗೆ ನಿರ್ದೇಶನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಊಟ, ಹಾಸಿಗೆ, ಪುಸ್ತಕಗಳನ್ನ ಮನೆಯಿಂದ ಪಡೆಯೋಕೆ ಅವಕಾಶ ಕೊಡಿ ಸ್ವಾಮಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಊಟಕ್ಕೆ ಅನುಮತಿ ಕೋರಿದ್ದಕ್ಕೆ ಕೋರ್ಟ್ ಆದೇಶವಿಲ್ಲವೆಂದು ಜೈಲಾಧಿಕಾರಿಗಳು ಅನುಮತಿ ನೀಡಿಲ್ಲ ಅಂಥೇಳಿ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ದರ್ಶನ್ಗೆ ಜೈಲಲ್ಲಿ ನೀಡ್ತಾ ಇರುವ ಊಟ ಜೀರ್ಣವಾಗ್ತಾ ಇಲ್ಲ. ಜೈಲಿನ ಊಟ ತಿಂದಾಗ ಅತಿಸಾರ ಅಂದ್ರೆ ಬೇದಿಯಾಗ್ತಾ ಇದೆ. ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ. ಜೈಲಿನ ಆಹಾರ ಸೂಕ್ತವಲ್ಲ ಅಂತ ವೈದ್ಯರೇ ಹೇಳಿದ್ದಾರೆ. ಬೇದಿಯಿಂದ ದರ್ಶನ್ ತೂಕವೂ ಕಡಿಮೆಯಾಗ್ತಾ ಇದೆ. ಮನೆ ಊಟಕ್ಕೆ ಜೈಲಿನ ಅಧಿಕಾರಿಗಳು ನಿರಾಕರಿಸಿರುವುದು ಕಾನೂನು ಬಾಹಿರ ಹಾಗೂ ಅಮಾನವೀಯ. ಒಂದ್ ವೇಳೆ ಹೀಗೆ ಮುಂದುವರೆದ್ರೆ ದರ್ಶನ್ ಮತ್ತಷ್ಟು ತೂಕವನ್ನ ಕಳೆದುಕೊಳ್ಳಬಹುದು. ಇದು ಅನಾರೋಗ್ಯಕ್ಕೂ ಎಡೆ ಮಾಡಿಕೊಡುವ ಸಾಧ್ಯತೆ ಇದೆ. ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ತೊಂದರೆಯಾಗಲ್ಲ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗತ್ತೆ ಅಂತ ಹೇಳಿ ರಿಟ್ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ಇದು ದರ್ಶನ್ ಊಟದ ಕಥೆಯಾದ್ರೆ, ಇನ್ನು ದರ್ಶನ್ ಸಹ ಕೈದಿಗಳ ಜೊತೆಗಿನ ಸಂಘದಿಂದ ಬೇಜಾರಾಗಿದ್ದಾರೆ. ಮಾತನಾಡೋಕೇನಿಲ್ಲದೆ ಹೊಸ ಸ್ನೇಹಿತನ ಮೊರೆ ಹೋಗಿದ್ದಾರೆ. ಜೈಲಿನಿಂದ ಹೊರಬರುವ ದರ್ಶನ್ ಒಳ್ಳೆಯ ಕಥೆಗಾರ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಜೈಲಿನ ಜೀವನ ಹಾಗಿದೆ. ಚಾರ್ಜ್ ಶೀಟ್ ಹಾಕಿದ ಮೇಲೆಯೇ ಬೇಲ್ ಸಲ್ಲಿಸಲು ನಿರ್ಧರಿಸಿರುವ ಕಾರಣ ಜೈಲಿನಲ್ಲಿ ಇನ್ನೂ 2.5 ತಿಂಗಳು ಕಳೆಯುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ಕನ್ನಡದ ಹಳೆಯ ಕತೆ, ಕಾದಂಬರಿಗಳ ಮೊರೆ ಹೋಗಿದ್ದಾರೆ ಅಂತ ನ್ಯೂಸ್ ಫಸ್ಟ್ಗೆ ಪರಪ್ಪನ ಅಗ್ರಹಾರದ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ಆರೋಪಿಗಳ ಜೊತೆ ಮಾತಾಡಿ ಬೇಜಾರಾಗಿ ಹೊಸ ಸ್ನೇಹಿತನನ್ನ ಮಾಡಿಕೊಂಡಿದ್ದಾರೆ. ಪ್ರತಿದಿನ ಲೈಬ್ರರಿಯಿಂದ ಹಲವು ಬುಕ್ಗಳನ್ನ ಪಡೆಯುತ್ತಿದ್ದಾರೆ. ಅಲ್ಲದೆ ಜೈಲಿನ ವಾರ್ಡನ್ಗಳ ಜೊತೆ ನಗ್ತಾ ಸಮಯ ಕಳೆಯುತ್ತಿದ್ದಾರಂತೆ. ಇನ್ನು ಮನೆ ಊಟ ಕೇಳಿದ್ದ ದರ್ಶನ್ ಮನವಿಯನ್ನ ಜೈಲಾಧಿಕಾರಿಗಳು ಮನ್ನಿಸಿಲ್ಲ. ಕೋರ್ಟ್ ಆದೇಶ ಇಲ್ಲದೆ ಇದಕ್ಕೆ ಅನುಮತಿ ನೀಡೋಕಾಗಲ್ಲ. ಬೇರೆ ಕೈದಿಗಳು ಜೈಲಿನ ಊಟ ಸೇವಿಸಿ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ದರ್ಶನ್ ಮಾತ್ರ ಮನೆ ಊಟಕ್ಕಾಗಿ ಪರಿತಪಿಸುತ್ತಿದ್ದಾರೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.